ಭಾಗವತ ಹೇಳುತ್ತೆ, ದೇವರ ಕೋರ್ಟಲ್ಲಿ ಎಲ್ಲರಿಗೂ ನ್ಯಾಯ ಸಿಗ್ತದೆ ಅಂತ. ಒಂದು ಆನೆಗೂ ನ್ಯಾಯ ಸಿಕ್ಕಿತು ಅಂತ. ಹಾಗಾಗಿ ನಾವು ಭಗವಂತನ ಭಜನೆ ಮಾಡಿದರೆ, ಆರಾಧನೆ ಮಾಡಿದರೆ ಭಗವಂತ ನಮ್ಮ ಕೈ ಹಿಡಿದು ಪೊರೆಯುತ್ತಾನೆ ಅನ್ನೋದಕ್ಕೆ ಗಜೇಂದ್ರ ಒಂದು ಒಳ್ಳೆಯ ಉದಾಹರಣೆ. ಗಜೇಂದ್ರನಿಗೆ ಸಾಧನ ಸಂಪತ್ತಿ ಏನೂ ಇಲ್ಲ, ನಾಲಗೆ ಇಲ್ಲ ಮಾತಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ, ಮುಗಿಲಿಕ್ಕೆ ಕೈಗಳಿಲ್ಲ, ನಮಸ್ಕಾರ ಮಾಡಲಿಕ್ಕೆ ಅವಯವ ಸೌಷ್ಠವಗಳಿಲ್ಲ. ಆದರೂ ಗಜೇಂದ್ರ ಭಗವಂತನ ಪೂಜೆಯನ್ನು ಮಾಡಿದ. ದೇವರ ಆರಾಧನೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ಅದಿಲ್ಲ ಇದಿಲ್ಲ ಇಲ್ಲ ಎನ್ನುವ ಕಾರಣಗಳನ್ನೇ ಮುಂದಿಟ್ಟುಕೊಂಡು ನಾವು ಭಗವಂತನ ಪೂಜೆಯನ್ನು ದೂರ ಮಾಡ್ತೇವೆ. ಇದ್ದದ್ರಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಗಜೇಂದ್ರನಿಂದ ನಾವು ಕಲಿಯಬೇಕು. ನಾವು ಗಜೇಂದ್ರನಿಂದ ಕಲಿತ ಪಾಠ ಇದು. ಹಾಗೆಯೇ ಮೊಸಳೆ ಗಜೇಂದ್ರನ ಕಾಲು ಹಿಡಿದು ಉದ್ಧೃತವಾಯಿತು. ನಾವು ಭಗವಂತನ ಭಕ್ತರ ಪಾದ ಸೇವನೆ ಮಾಡಿದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನುವ ಸಂದೇಶವೂ ಇದರಲ್ಲಿದೆ. ಈ ಮೊಸಳೆಗೂ ಆನೆಗೂ ಇಂಥ ದ್ವೇಷ ಯಾಕೆ ಬಂತು ಅನ್ನೋದೊಂದು ಕುತೂಹಲಕಾರಿಯಾದಂತಹ ಪ್ರಶ್ನೆ. ಅದಕ್ಕೆ ಪುರಾಣದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದು ಈ ಜನ್ಮದ್ದಲ್ಲ, ಜನ್ಮಾಂತರದ ನಿಮಿತ್ತ ಅದಕ್ಕೆ ಇದೆ ಅಂತ. ಜನ್ಮಾಂತರದಲ್ಲಿ ದೇವಲ ಋಷಿಗಳು ಗಂಗಾ ಸ್ನಾನಕ್ಕೆ ಅಂತ ಬರ್ತಿದ್ದರಂತೆ. ಇಬ್ಬರು ಫ್ರೆಂಡ್ಸ್, ಹಾ ಹಾ ಹೂ ಹೂ ಅನ್ನೋ ಎರಡು ಗಂಧರ್ವರುಗಳು. ಅವರಿಗೆ ತಮಾಷೆ ಮಾಡಬೇಕು ಈ ಬ್ರಾಹ್ಮಣನಿಗೆ ಅಂತ ಕಾಣಿಸಿತು. ದೇವಲ ಋಷಿಗಳು ಸ್ನಾನಕ್ಕೆ ಇಳಿಬೇಕು. ಆ ಹೂ ಹೂ ಗಂಧರ್ವ ಮೊಸಳೆಯಾಗಿ ಭಯ ಹುಟ್ಟಿಸಿದ. ದೇವಳ ಋಷಿಗಳಿಗೆ ಗಂಗೆಗೆ ಇಳೀಲಿಕ್ಕಾಗಲಿಲ್ಲ. ಮೇಲೆ ಓಡಿ ಬಂದರೆ ಹಾಹಾ ಅನ್ನುವ ಗಂಧರ್ವ ಆನೆಯಾಗಿ ಅವರಿಗೆ ಪೀಡಿಸಿದ. ಕೆಳಗೆ ಇಳಿದರೆ ಮೊಸಳೆ, ಮೇಲೆ ಬಂದರೆ ಆನೆ. ಏನು ಮಾಡಬೇಕು ಅಂತ ಒಂದು ಕ್ಷಣ ಕಕ್ಕಾಬಿಕ್ಕಿಯಾದರು. ಜ್ಞಾನದೃಷ್ಟಿಯಿಂದ ನೋಡ್ತಾರೆ, ಗೊತ್ತಾಯ್ತು ಅವರಿಗೆ ಇದು ನಿಜವಾದ ಆನೆ ಅಲ್ಲ, ನಿಜವಾದ ಮೊಸಳೆ ಅಲ್ಲ. ಇಬ್ಬರು ಗಂಧರ್ವರು ಗಮ್ಮತ್ತು ಮಾಡ್ತಾ ಇದ್ದಾರೆ, ಮಾಡಬೇಕು ಇವರಿಗೆ ಬಗೆ ಅಂತ ಶಪಿಸಿದರು. ನೀವಿಬ್ಬರು ಮಿತ್ರರಾದ್ದರಿಂದ ನನಗಿಂತಹ ಅನ್ಯಾಯ ಮಾಡಲಿಕ್ಕಾಯಿತು. ನನಗೆ ನೀವು ಪರಸ್ಪರ ಶತ್ರುಗಳಾಗಿ ಇದೇ ಮೊಸಳೆ ಇದೇ ಆನೆಯಾಗಿ ನೀವು ನೀರಿಗೆ ಇಳೀರಿ ಅಂತ ಶಾಪ ಕೊಟ್ಟರು. ಒಂದು ಕ್ಷಣ ನೋಡಿ, ತಮಾಷೆ ಮಾಡೋದು ನಮಗೆ ಕಾಣಿಸ್ತದೆ, ಆದರೆ ಅದರ ಫಲ ಅದು ಎಷ್ಟು ಗಂಭೀರವಾಯಿತು. ಯಾವತ್ತೂ ನಾವು ನೆನಪಿಸಿಕೊಡಬೇಕಾದ್ದು, ದೊಡ್ಡವರಿಗೆ ಅವಹೇಳನೆ ಮಾಡಬೇಡಿ. ದೊಡ್ಡವರಿಗೆ ಅಂತಲ್ಲ, ನಮ್ಗೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವ ಕಾರ್ಯ ನಾವು ಮಾಡಬಾರದು. ಅವರಲ್ಲಿ ಯಾವ ವಿಭೂತಿ ರೂಪ ಇರ್ತದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ನದಿಯಲ್ಲಿ ಸ್ನಾನ ಮಾಡುವಾಗಂತೂ ತುಂಬ ಜಾಗರೂಕರಾಗಿರಬೇಕು. ನಾನೇನು ಕಡಿಮೆ ಅನ್ನುವ ಅಹಂಭಾವ ತೋರಿಸಬಾರದು. ಆ ಹಹ ಉಹು ಗಂಧರ್ವರು ಇದಕ್ಕೆ ನಿದರ್ಶನ. ಆದರೆ ಭಗವಂತನ ಕಾರುಣ್ಯದಿಂದ ಇಬ್ಬರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಸೇರಿದರು ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತ ನಮಗೆ ಉಲ್ಲೇಖ ಮಾಡಿದೆ. ಇನ್ನೊಬ್ಬರ ಕಾಲಿಳಿಯುವ ಕೆಲಸ ಮಾಡಬೇಡಿ, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಸಂದೇಶ ಇಲ್ಲಿ ತುಂಬಿರತಕ್ಕಂಥದ್ದು. ಅಷ್ಟಮಸ್ಕಂದದ ಮತ್ತೊಂದು ಆನೆಯ ಮೇಲೆ ಮೆರವಣಿಗೆ ಮಾಡುವ ಇಂದ್ರನಿಗಾದ ವ್ಯಥೆಯ ಕಥೆಯನ್ನು ವಿವರಿಸಿದೆ. ಸಮುದ್ರ ಮಥನದ ಕಥೆಯನ್ನು ವಿವರಣೆ ಮಾಡಿದೆ. ದೇವೇಂದ್ರ ಆನೆಯ ಮೇಲೆ ಹೋಗ್ತಾ ಇದ್ದ. ಅವನ ಗುರುಗಳು ರುದ್ರದೇವರು ದೂರ್ವಾಸರಾಗಿ ಬರ್ತಾ ಇದ್ದಾರೆ. ಗುರುಗಳು ಬಂದರೆ ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಎದ್ದು ನಿಲ್ಲಬೇಕು. ಆನೆಯ ಮೇಲೆ ಆಕಾಶದಲ್ಲಿ ಹೋಗ್ತಾ ಇರುವ ಇಂದ್ರ ಆನೆಯನ್ನು ಕೆಳಗಿಳಿಸಿ ಗೌರವ ಕೊಡಬೇಕಾದ್ದು ಕರ್ತವ್ಯ. ನಾವು ನೋಡಿದ್ದೇವೆ ಇಂದ್ರದ್ಯುಮ್ನನ ಕಥೆ. ಪೂಜೆ ಮಾಡುವಾಗ ಎದ್ದು ನಿಂತು ಗೌರವ ಕೊಡದಿದ್ದಕ್ಕೆ ಆನೆಯಾಗಿ ಹುಟ್ಟಬೇಕಾದ ದುರಂತ ಅವನ ಪಾಲಿಗೆ ಬಂತು. ಗುರುಗಳ ದ್ರೋಹ ಎಂತಹ ಅನರ್ಥಕ್ಕೆ ಕಾರಣ ಆಯಿತು ಅನ್ನೋದನ್ನು ಆ ಕಥೆಯಲ್ಲಿ ನೋಡಿದ್ದೇವೆ. ದುರ್ವಾಸರು ಇಂದ್ರನ ಸ್ವರೂಪೋದ್ಧಾರಕರಾದಂತಹ ಗುರುಗಳು. ದುರ್ವಾಸರು ಬಂದರೆ ಗೌರವ ಕೊಡೋದು ಬಿಡಿ, ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡುವ ಸೌಹಾರ್ದ ಹೃದಯನೂ ಅವನಿಗಿಲ್ಲ. ದುರ್ವಾಸರು ಒಂದು ಮಾಲೆಯನ್ನು ತಂದಿದ್ದರು, ಶಿಷ್ಯ ಇಂದ್ರನಿಗೆ ಕೊಡಬೇಕು ಅಂತ. ಅದು ಭಾರೀ ಪರಿಮಳದ ಪುಷ್ಪ, ದಿವ್ಯವಾದ ಮಾಲಿಕೆ, ದೇವರ ಪ್ರಸಾದ ಅಂತ ಗುರುಗಳು
ದೂರ್ವಾಸರು ಇಂದ್ರನಿಗೆ ಕೊಟ್ಟರು. ಇಂದ್ರ ಎತ್ತರದಲ್ಲಿದ್ದಾನೆ, ಗುರುಗಳು ಕೆಳಗಿಂದ ಹೋಗ್ತಾ ಇದ್ದಾರೆ. ದೂರ್ವಾಸರು ಅವನ ಕೈಗೆ ಬೀಳುವ ಹಾಗೆ ಅದನ್ನು ಕಳಿಸ್ತಾರೆ. ಇಂದ್ರ ಹಿಡಿದ, ಅದನ್ನು ಆನೆಯ ಸೊಂಡಿಲಿನ ಮೇಲೆ ಇಟ್ಟ. ಆನೆ ಅದನ್ನು ಚೆಲ್ಲಿತು. ದೂರ್ವಾಸರ ಎದುರಿನಲ್ಲಿಯೇ ಆ ಪ್ರಸಾದಕ್ಕೆ ಅವಮಾನ ಆಯಿತು. ದೂರ್ವಾಸರು ಶಾಪ ಕೊಟ್ಟರು. ಈ ಪ್ರಸಾದ ಅದು ಹೇಗೆ ತಿರಸ್ಕೃತ ಆಯಿತೋ, ಕಾಲಿನ ಕಸ ಆಯಿತೋ, ಅದೇ ರೀತಿ ನಿನ್ನ ಸಂಪತ್ತೆಲ್ಲ ನೀರು ಪಾಲಾಗಲಿ, ನಿನಗೆ ಸಿಗದೆ ಹೋಗಲಿ ಅಂತ ಶಾಪವನ್ನು ಕೊಡ್ತಾರೆ. ದೇವರನ್ನೂ ಅವಹೇಳನೆ ಮಾಡಬಾರ್ದು, ದೇವರ ಪ್ರಸಾದವನ್ನೂ ತಿರಸ್ಕಾರ ಮಾಡಬಾರ್ದು. ಪತಿದೇವ ಹೇಳನಾಥ್ ಅಂತ ಭಾಗವತ ಹೇಳುತ್ತೆ. ಪತಿ ದಾರಿಯಲ್ಲಿ ಹೋಗುವಾಗ ದೇವಸ್ಥಾನಗಳಿದ್ದರೆ ಕೈ ಮುಗಿದು ಹೋಗಿ, ಅವಹೇಳನೆ ಮಾಡಬೇಡಿ, ಮಾಡಿದರೆ ಮಹಾಪಾಪ. ದೇವರ ಪ್ರಸಾದ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡಬೇಡಿ. ನಮ್ಮ ಗುರುಗಳು ಪ್ರಸಾದ ಕೊಟ್ಟರೆ ಒಂದು 10 ನಿಮಿಷ ಅದನ್ನು ಹಿಡ್ಕೊಂಡು ತಲೆ ಮೇಲಿಟ್ಟು ಕಣ್ಣು ಮುಚ್ಚಿಕೊಂಡು ಕೈ ಮುಗೀತಿದ್ರು. ಒಂದು ಸಲ ಕೇಳಿದೆ ನಾನು ಸ್ವಾಮಿಗಳ ಹತ್ರ, ನೀವು ಎಂತ ಮಾಡಿದರೆ 10 ನಿಮಿಷ ಅಂತ ಆ ಪ್ರಸಾದ ಹಿಡ್ಕೊಂಡು? ಅದೇನು ಹಚ್ಚಿಕೊಳ್ಳೋದು ಮುಗಿದು ಇತ್ತಲ್ವಾ ಅಂತ. ಅವ್ರು ಏನು ಹೇಳಿದ್ರು ಅಂತಂದರೆ, ಅದು ತಿರುಪತಿಯ ಪ್ರಸಾದ ಅಂತ ಹೇಳಿದರು. ನಾನು ಆ ಪ್ರಸಾದ ಹಿಡ್ಕೊಂಡು ತಿರುಪತಿ ತನಕ ಹೋದೆ, ಶ್ರೀನಿವಾಸನನ್ನು ನೋಡಿ ಇಲ್ಲಿವರೆಗೆ ಬಂದೆ, 10 ನಿಮಿಷ ನನಗೆ ಬೇಕಾಯಿತು ಅಂತ ಸ್ವಾಮಿಗಳು ತನ್ನ ಅನುಭವವನ್ನು ಹೇಳಿದರು. ಒಂದು ಪ್ರಸಾದ ಕೊಟ್ಟರೆ, ಯಾವ ಜಾಗದ ಪ್ರಸಾದ ಅಂತ ಹೇಳ್ತಾರೆ, ಆ ದೇವರು ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಬಂದು ಕೂಡಬೇಕು. ಆಗ ಆ ಪ್ರಸಾದ ಅದು ಕಾರ್ಯಕಾರಿ ಆಗುತ್ತೆ. ಊರಿಗೆ ಹೋದಾಗ ಕಾಶಿಯ ಪ್ರಸಾದ ಅಂತ ಕೊಟ್ಟರೆ ಹೌದಾ ಅಂತ ಹೇಳಬೇಡಿ. ಕಾಶಿಯ ಪ್ರಸಾದ ಅಂದರೆ ಮತ್ತೊಮ್ಮೆ ಫ್ಲೈಟಲ್ಲಿ ಅಲ್ಲ, ಮನೋವೇಗದಿಂದ ಬಂದು ಕಾಶಿಯಲ್ಲಿ ಬಿಂದುಮಾಧವ ವಿಶ್ವನಾಥನ ದರ್ಶನ ಪಡೆದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅದರ ಪೂರ್ಣವಾದ ಫಲ ನಮಗೆ ಲಭಿಸುವಂಥದ್ದು. ಇಂದ್ರ ತಿರಸ್ಕಾರ ಮಾಡಿದ್ದಕ್ಕೆ ಸಂಪತ್ತು ಸಮುದ್ರ ಪಾಲಾಯಿತು. ದೂರ್ವಾಸರನ್ನು ಬೇಡಿಕೊಂಡರೂ ಕಾರ್ಯ ಏನೂ ಆಗಲಿಲ್ಲ. ಸಮುದ್ರ ಪಾಲಾದಾಗ ದೈತ್ಯರುದನ್ನು ದೇವಲೋಕಕ್ಕೆ ಲಗ್ಗೆ ಇಟ್ಟರು, ಸಂಪತ್ತೆಲ್ಲ ಖಾಲಿಯಾಯಿತು. ದೇವೇಂದ್ರ ಬ್ರಹ್ಮದೇವರ ಹತ್ರ ಬರ್ತಾನೆ. ಬ್ರಹ್ಮದೇವರು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ದೇವರು ಒಳ್ಳೆಯ ಪರಿಹಾರ ಹೇಳ್ತಾನೆ. ದೇವರಿಗೂ ಚೂರು ಬೇಜಾರು ಇದೆ. ಗುರುವನ್ನು ಅವಮಾನ ಮಾಡಿದ, ಪ್ರಸಾದವನ್ನು ತಿರಸ್ಕಾರ ಮಾಡಿದ. ದೇವರು ಕೂಡಲೇ ಪರಿಹಾರ ಹೇಳಿದ ಪರಿಹಾರ ದೇವರು ಹೇಳಿದ, ಸಮುದ್ರ ಮಥನೆ ಮಾಡಿ ಸಂಪತ್ತೆಲ್ಲ ಸಿಗ್ತದೆ. ಎಲ್ಲ ಬಾಯಲ್ಲಿ ನೀರು ಬಂತು. ಸಮುದ್ರ ಮಥನೆ ಮಾಡ್ತೇವೆ, ಸಂಪತ್ತು ಬಂತು. ದೇವರು ಹೇಳಿದ, ಸಮುದ್ರ ಮಥನೆ ಮಾಡಬೇಕಾದ್ರೆ ಮಥನೆ ಮಾಡಬೇಕು. ಬರೀ ದೇವತೆಗಳೇ ನಿಮ್ಮಿಂದ ಸಾಧ್ಯ ಇಲ್ಲ, ದೈತ್ಯರು ಬರಬೇಕು. ಕೇಳಿದರು, ನಾವೇನು ಮಾಡಬೇಕು ಅಂತ. ಬಲಿ ಹತ್ರ ಹೋಗಿ ಸಂಧಾನ ಮಾಡಿಕೊಂಡು ಬನ್ನಿ, ಅವರನ್ನು ಸೇರಿಸಿ ಸಮುದ್ರ ಮಥನೆ ಮಾಡಿ. ದೇವರು ಕೊಡುವ ಶಿಕ್ಷೆ ಅಂದರೆ ಇದು. ನಾವು ತಪ್ಪು ಮಾಡಿದರೆ ಪಕ್ಕದ ಮನೆಯವನ ಹತ್ರ ಹೋಗಿ ಬೆಂಕಿ ಬೆಟಕಿ ಇಟ್ಕೊಂಡು ಬಾ ಅನ್ನುವ ದುರ್ಯೋಗವನ್ನು ನಮಗೆ ಕೊಡ್ತಾನೆ. ಬೇಕಾದಷ್ಟು ಸಂಪತ್ತಿದೆ, ಯಾವುದೋ ಒಂದು ಕೇಳಬೇಕು, ಪಕ್ಕದ ಮನೆಯವರ ಹತ್ರ ಕೇಳಬೇಕು, ಹಂಗಿಸಿ ಮಾತಾಡಬೇಕು. ನಮಗೆ ನಮ್ಮ ದೇವರು ಮಾಡಿದ ಕೆಲಸ ಏನು ಅಂತಂದರೆ, ಇಂದ್ರನನ್ನು ದ್ವೇಷ ಮಾಡುವ, ಇಂದ್ರನನ್ನು ತಿರಸ್ಕರಿಸುವ, ಯಾವತ್ತೂ ಜಗಳಕ್ಕೆ ಕಾಯುವ ದೈತ್ಯರ ಜೊತೆಗೆ ಸಂಧಾನ ಮಾಡಿ ಅಂತ ಭಗವಂತ ಕಳಿಸ್ತಾನೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ನಮಗೆ ಬೇಡ. ನಮಗೆ ಯಾರು ಆಗುವುದಿಲ್ಲ ಅವನ ಕಾಲಿಗೆ ಬೀಳಿ ಅಂತ ಹೇಳುವುದುಂಟಲ್ಲ, ದೇವರು ಕೊಡತಕ್ಕಂತಹ ದೊಡ್ಡ ಶಿಕ್ಷೆ ಇದು. ಇಂದ್ರ ಮುಖ ಚಿಕ್ಕದು ಮಾಡಿಕೊಂಡ. ದೇವರು ಹೇಳಿದ, ಇಂದ್ರ ಬಲಿ ಹತ್ರ ಸಂಧಾನ ಮಾಡಿಕೊಂಡ್ರೆ ನಿನಗೇನು ಅಮೃತ ಸಿಗುತ್ತೆ ಅಲ್ವಾ? ಅಮೃತ ಅಂದರೆ ಜಲ್ಲು ಸುರಿಯುತ್ತದೆ, ಬಲಿ ಅಂದರೆ ಮನಸ್ಸು ಉರಿಯುತ್ತದೆ. ದೇವರು ಫಲ ಕೊಡಬೇಕಾದ್ರೆ ದೇವರು ಶ್ರಮಪಡು, ಮನಸ್ಸಿಗೆ ಕ್ಲೇಶ ಬೇಕು ಅನ್ನೋದನ್ನು ತೋರಿಸಿಕೊಟ್ಟ. ಇಂದ್ರ ಬಲಿಯ ಮನೆಗೆ ಬರ್ತಾನೆ, ಬಲಿಯ ಜೊತೆಗೆ ಸಂಧಾನ ಮಾಡ್ತಾನೆ. ಎಲ್ಲದರಲ್ಲಿಯೂ ಪಾಲು ಅಂತ ಹೇಳ್ತಾನೆ, ಅಮೃತದಲ್ಲಿಯೂ ಪಾಲು ಅಂತ ಹೇಳ್ತಾನೆ. ಅಮೃತಕ್ಕೋಸ್ಕರ ದೈತ್ಯರೆಲ್ಲ ಸೇರ್ತಾರೆ ಸಮುದ್ರ ಮಥನ ಮಾಡೋದು ಅಂತ. ಸಮುದ್ರ ಮಥನ ಮಾಡಬೇಕಾದ್ರೆ ಮಂಥಾನ ದಂಡ ಬೇಕು. ಮಂದರ ಪರ್ವತವನ್ನು ಮಾಡೋದು ಅಂತ ತೀರ್ಮಾನ ಮಾಡ್ತಾರೆ. ಮಂದರ ಪರ್ವತವನ್ನು ಅದನ್ನು ಕೀಳುವುದು ಸುಲಭದ ಕೆಲಸ ಅಲ್ಲ. ಕೊನೆಗೆ ನಮ್ಮ ದೇವರೇ ಬರ್ತಾನೆ, ಗರುಡನ ಮೇಲೆ ಇಡ್ತಾನೆ, ಮಂದರ ಪರ್ವತವನ್ನು ತರ್ತಾರೆ. ಮಧ್ಯದಲ್ಲಿ ದೇವತೆಗಳಿಗೆ ದೈತ್ಯರಿಗೆ ತಲೆ ಹಾಳಾಯಿತು.
ಅದು ಯಾಕೆ ಗರುಡನ ಮೇಲೆ ಇಡಬೇಕು? ಬಂಗಾರದ ಬೆಟ್ಟ ನಮ್ಮ ಮೇಲೆ ಯಾಕೆ ಇಡಬಾರ್ದು? ಇದೇನು ಪಾರ್ಶಾಲಿಟಿ? ದೇವರಿಗೆ ಗೊತ್ತಾಯಿತು. ದೇವರು ಹೇಳಿದ, ಆಯಿತು ಅಂತ, ನಿಮ್ಮ ಮೇಲೆ ಇಡ್ತೇನೆ ಅಂತ. ಮುಟ್ಟಿದ್ದೇ ತಡ ಎಲ್ಲ ನುಚ್ಚು ನೂರಾದರು. ಮತ್ತೆ ದೇವರು ತನ್ನ ದಿವ್ಯ ದೃಷ್ಟಿ ಸುದೆಯಿಂದ ಎಬ್ಬಿಸ್ತಾನೆ. ಮತ್ತೆ ಕೇಳಿದ, ಬೇಕಾ? ಬೇಡ ಮಂದರ ಪರ್ವತ. ಗರುಡನ ಮೇಲೆ ಇಟ್ಟ. ಗರುಡನ ಮೇಲೆ ತಾನೂ ಕೂತ. ದೇವತೆಗಳಿಗೆ ಎತ್ತಲಿಕ್ಕಾಗಲಿಲ್ಲ, ಗರುಡನಿಗೆ ಹೇಗೆ ಎತ್ತಲಿಕ್ಕಾಯಿತು? ಭಗವಂತ ಗರುಡನಲ್ಲಿ ಒಳಗೂ ಪ್ರವೇಶ ಮಾಡಿ ಬಲವನ್ನು ಆಧಾನ ಮಾಡಿದ. ತಾನು ಪ್ಲಸ್ ಮಂದರ ಪರ್ವತ ಎರಡನ್ನೂ ಹೊರುವ ಶಕ್ತಿಯನ್ನು ಕೊಟ್ಟ. ದೇವರು ಶಕ್ತಿ ಕೊಟ್ಟರೆ ನಾವು ಯಾವುದನ್ನೂ ಹೊರಬಹುದು. ದೇವರ ಶಕ್ತಿ ಕೊಡದಿದ್ದರೆ ನಾವೇನೂ ಮಾಡಲಿಕ್ಕಾಗಲ್ಲ. ಯಾವತ್ತೂ ಅಷ್ಟೇ, ನಾವು ಏನಾದರೂ ಕಾರ್ಯ ಮಾಡುವಾಗ ನರತೆ ತತ್ಕ್ರಿಯತೆ ಈ ಅನುಸಂಧಾನ ಮಾಡಬೇಕು. ಭಗವಂತ ನನಗೆ ಶಕ್ತಿಯಾದಾನ ಮಾಡಿದರೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ. ಹಾಗಾಗಿ ಗರುಡನಿಗೆ ಆ ಶಕ್ತಿ ಬಂತು. ಮಂದರ ಪರ್ವತವನ್ನು ಕ್ಷೀರಸಾಗರದ ಮಧ್ಯದಲ್ಲಿ ಇಡ್ತಾರೆ. ಹಗ್ಗ ಬೇಕು, ವಾಸುಕಿಯನ್ನು ಕರೀತಾರೆ. ಅಮೃತದಲ್ಲಿ ಪಾಲು ಅಂತ ಹೇಳಿದರು. ಅಮೃತಕ್ಕೋಸ್ಕರ ವಾಸುಕಿಯೂ ಬಾಯಿ ಬಿಟ್ಟು ಹಗ್ಗವಾಗಿ ಬರ್ತಾನೆ. ದೇವತೆಗಳು ಬಂದು ಹಾವಿನ ಬಾಯಿ ಹಿಡಿತಾರೆ. ದೈತ್ಯರು ಬಂದರು, ಕೈ ಕಟ್ಟಿ ನಿಂತರು. ದೇವರು ಕೇಳಿದ, ಏನು ಅಂತ. ನಾವು ಸಮುದ್ರ ಮಥನದಲ್ಲಿ ಭಾಗವಹಿಸುವುದಿಲ್ಲ. ಏನು? ನಾವು ಬಾಯಿ ಹಿಡಿಯುವವರು, ಬಾಲ ಹಿಡಿಯುವವರಲ್ಲ. ನಮ್ಮ ಮನೆತನ ವೇದಾಧ್ಯಯನ ಮಾಡಿದ ಪರಂಪರೆ ಭವ್ಯ ನಮ್ಮದು. ನಮ್ಮದೆಲ್ಲ ಸಂಪತ್ತು ದೊಡ್ಡದು. ನಾವೇ ದೊಡ್ಡವರು, ನಾವೇ ದೊಡ್ಡ ದಾಯಾದಿಗಳು. ಹಾಗಾಗಿ ನಮಗೆ ಮೊದಲನೇ ಗೌರವ ನಮಗೆ, ಎರಡನೇ ಗೌರವ ನಿಮಗೆ. ದೇವರು ದೇವತೆಗಳ ಮುಖ ನೋಡಿದ. ದೇವತೆಗಳು ಆಗುವುದಿಲ್ಲ ಹೇಳಿದರು. ನಮ್ಮ ದೇವರು ಬಾಯಿಯನ್ನು ಬಿಟ್ಟ, ಬಾಲ ಹಿಡಿದ. ದೇವತೆಗಳೆಲ್ಲ ಓಡಿಕೊಂಡು ಬಂದರು, ಬಾಲ ಹಿಡಿದರು. ದೇವತೆಗಳ ಲಕ್ಷಣ ದೇವರ ಬೆನ್ನ ಹಿಂದೆ ಹೋಗುವುದು. ದೇವರು ಯಾವ ಪಕ್ಷವನ್ನು ಅವಲಂಬಿಸ್ತಾರೆ ಆ ಪಕ್ಷ ದೇವತೆಗಳ ಪಕ್ಷ. ಹಾಗಾಗಿ ದೇವತೆಗಳಿಗೆ ಪರಾಜಯ ಇಲ್ಲ. ದೈತ್ಯರ ಪಕ್ಷ ದೇವರಿಗೆ ವಿರುದ್ಧವಾದ ಪಕ್ಷ. ದೇವರು ಯಾವ ಪಕ್ಷವನ್ನು ಬಿಟ್ಟ ಆ ಪಕ್ಷ ದೈತ್ಯರದು. ಹಾಗೆ ಬಾಯಿ ಹಿಡಿದರು, ಬಾಯಿ ಬಿಟ್ಟರು ಅಂತ ಹೇಳುತ್ತೆ. ಆ ವಿಷ ಅದನ್ನು ತಡ್ಕೊಳ್ಳಿಕ್ಕೆ ಆಗದೆ ಒದ್ದಾಡಿದರು. ಮರ್ಯಾದೆಯ ಪ್ರಶ್ನೆ, ಹಾಗಾಗಿ ಎಳಿಬೇಕಾಯಿತು. ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದೆಷ್ಟು ವಿಘ್ನ. ಮಂದರ ಪರ್ವತ ಕುಸಿಲಿಕ್ಕೆ ಆರಂಭ ಆಯಿತು, ನೀರಿನ ಒಳಗೆ ಹೋಯಿತು. ಮತ್ತೆ ದೇವರು ಕೂರ್ಮನಾಗಿ ಬಂದು ಲಕ್ಷಯೋಜನ ವಿಸ್ತೃತವಾದ ಪೃಷ್ಠದಿಂದ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿದ. ಆ ವಾಸುಕಿಯಿಂದ ಮಂದರ ಪರ್ವತವನ್ನು ಸೇರಿಸಿ ಕಳೆದಾಗ ಎಷ್ಟು ನೋವಾಗಿರಬೇಕು. ಆ ಆಮೆಗೆ ಹೇಳ್ತಾರೆ ಕಂಡೂಯನಂ ಅಂತ. ನಮಗೆ ತುರಿಕೆ ಆದರೆ, ಯಾರಾದರೂ ತುರಿಸಿದರೆ ಏನು ಆನಂದ. ನಮ್ಮ ದೇವರಿಗೆ ಆ ಆನಂದ ಆಯ್ತಂತೆ. ಆ ಆಮೆಯ ಬೆನ್ನಲ್ಲಿಟ್ಟು ಮಂದರ ಪರ್ವತದಿಂದ ಕಳೆದಾಗ ಕಂಡೂತಿಯ ಸುಖವನ್ನು ಅನುಭವಿಸಿದ ದೇವರು. ನಿತ್ಯ ಸುಖಿ ಭಗವಂತ. ಅವನಿಗೆ ಸುಖಾಭಿವ್ಯಕ್ತಿ ಆಯಿತೇ ಹೊರತು ದುಃಖ ಆಗಲಿಲ್ಲ ಅಂತ ಹೇಳ್ತಾರೆ. ಆ ಮಂದರ ಪರ್ವತವನ್ನು ಎತ್ತಿದ್ದು ಆಮೆಯ ರೂಪದಿಂದ ಅಂತ. ನಮ್ಮಲ್ಲೆಲ್ಲ ಕ್ರಮ ಇದೆ. ಜಪ ಮಾಡುವಾಗ ಕೂರ್ಮೋ ದೇವತಾ, ಆ ಕೂರ್ಮವನ್ನು ಅನುಸಂಧಾನ ಮಾಡಿ ನಾವು ಜಪ ಮಾಡುವ ಕ್ರಮ. ನಾವು ಎಲ್ಲಿ ಕೂತಿದ್ದೇವೆ ಅಂದರೆ ಕೂರ್ಮಾಸನದಲ್ಲಿ ಅಂತ. ಅಂದರೆ ಕೂರ್ಮದೇವರ ಮೇಲೆ ನಾವು, ಅಂದರೆ ಕೂರ್ಮದೇವರ ಮೇಲೆ ಕೂಡುವಷ್ಟು ನಮಗೆ ಅಂತಹ ದುರ್ಯೋಗ ಅಲ್ಲ. ನಮ್ಮನ್ನು ಎತ್ತಿಕೊಂಡವ ಕೂರ್ಮ ಅಂತ ನಾವು ಅನುಸಂಧಾನ ಮಾಡಬೇಕಂತೆ. ಅಷ್ಟೂ ನಾವು ಭಾರನ, ಕೂರ್ಮ ಎತ್ತಿಕೊಳ್ಳುವಷ್ಟು ಅಲ್ಲ. ನಮ್ಮ ಮನಸ್ಸು ಅಷ್ಟು ಭಾರ. ಆ ಮನಸ್ಸಿಗೆ ಬೇಡವಾದ ಅಧಿಕ ಪ್ರಸಂಗಗಳೆಲ್ಲ ಇವೆ. ಇಡೀ ಪ್ರಪಂಚವನ್ನೇ ಹೊತ್ತುಕೊಂಡಿರ್ತದೆ. ಅದನ್ನು ಎತ್ತಿ ಹಿಡಿಬೇಕಾದರೆ ಕೂರ್ಮ ಬೇಕು. ಆ ಆಮೆ ಅದನ್ನು ಎತ್ತಿ ಹಿಡಿದು ಆ ಮನಸ್ಸು ಬೀಳದಿದ್ದ ಹಾಗೆ, ನಮ್ಮ ತಲೆ ಬೀಳದಿದ್ದ ಹಾಗೆ, ನಾವು ಬೀಳದಿದ್ದ ಹಾಗೆ, ಜಪದಿಂದ ವಂಚಿತರಾಗದಿದ್ದ ಹಾಗೆ ಆ ಕೂರ್ಮ ನಮ್ಮನ್ನು ಎತ್ತಿ ಹಿಡಿಯಬೇಕು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೆ. ಸಮುದ್ರ ಮಥನ ಮಾಡಿದರೆ ಏನೂ ಬರಲಿಲ್ಲ. ಈ ಮೊದಲೆಲ್ಲ ಮೊಸರು ಕಡೆಯುವುದು ಅಂತಿತ್ತು. ಹೆಣ್ಮಕ್ಕಳಿಗೆ ಆ ಸ್ಪರ್ಧೆ ಇಡ್ತಿದ್ರು. ಅದನ್ನು ಈಗ ಮೊಸರು ಕಡೀರಿ ಅಂತ ಕೊಡಿ, ಬೆಣ್ಣೆ ಬರುವುದೇ ಇಲ್ಲ. ಆ ಮೊಸರೆಲ್ಲ ಚಲ್ಲಾಬಿಲ್ಲಿ ಆಗುತ್ತೆ ಅಷ್ಟೇ. ಅದು ಕಡಿಬೇಕಾದರೂ ಒಂದು ದೇವರ ಅನುಗ್ರಹ ನಮಗೆ ಬೇಕು.
ಒಂದು ಮೊಸರು ಕೊಟ್ಟರೆ ಕಡಿದು ಬೆಣ್ಣೆ ತೆಗಿಲಿಕ್ಕೆ ನಮಗೆ ಆಗುವುದಿಲ್ಲ. ಸಮುದ್ರ ಮಥನೆ ಮಾಡಿದರೆ ಸಂಪತ್ತನ್ನು ಹೇಗೆ ಪಡೆಯಬೇಕು? ಸಾಧ್ಯ ಆಗಲಿಲ್ಲ. ಕೊನೆಗೆ ನಮ್ಮ ದೇವರೇ ಅಜಿತ ನಾಮಕನಾಗಿ ಎರಡೂ ಕೈಗಳಲ್ಲಿ ಪುಚ್ಚ ಬಾಲಗಳನ್ನು ಪುಚ್ಚ ಬಾಯಿಯನ್ನು ಹಿಡಿದು ಭಗವಂತ ಸಮುದ್ರ ಮಥನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ದೇವರು ಸಮುದ್ರ ಮಥನೆ ಮಾಡಲಿಕ್ಕೆ ಆರಂಭ ಮಾಡಿದರೆ ಒಂದೊಂದೇ ಪದಾರ್ಥಗಳು ಬಂತು. ಕೆಟ್ಟದೂ ಬಂತು, ಮಧ್ಯಮ ಪದಾರ್ಥವೂ ಬಂತು, ಒಳ್ಳೆಯ ಪದಾರ್ಥವೂ ಬಂತು, ಸರ್ವಸ್ಪೃಹಣೀಯವಾದ ವಸ್ತುವೂ ಬಂತು. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಅವರವರು ತಗೊಂಡ್ರು. ಮೊದಲು ಬಂದದ್ದು ವಿಷ, ಕಾಲಕೂಟ ವಿಷ. ಅದು ಮೇಲಕ್ಕೆ ಬಂತಂತೆ. ಯಾವಾಗಲೂ ಹಾಗೆಯೇ ಮಥನೆ ಮಾಡುವಾಗ ಮೊದಲು ಬರುವಂತಹದ್ದು ಕೆಟ್ಟದು. ನೀವು ಗ್ರಂಥಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ಮೊದಲು ಕೆಟ್ಟ ಅರ್ಥನೇ ಹೊಳೆಯುವಂಥದ್ದು, ವಿಪರೀತಾರ್ಥಗಳೇ ಬರುವುದು. ಅದರ ಮೇಲೆ ಮದ್ಯ, ಅದರ ಮೇಲೆ ಬರುವಂಥದ್ದೇ ಅಮೃತ. ಹಾಗಾಗಿ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಸಮುದ್ರ ಮಥನೆ ಮಾಡಿದರು. ಕಾಲಕೂಟ ವಿಷ ಬಂತು. ಕಾಲಕೂಟ ವಿಷ ಬಂದರೆ ವಾಯುದೇವರು ತೆಗೆದು ಅದನ್ನು ರುದ್ರದೇವರ ಕೈಯಲ್ಲಿ ಕೊಡ್ತಾರೆ. ಒಂದಿಷ್ಟು ವಿಷವನ್ನು ಕೊಟ್ಟರೆ ರುದ್ರದೇವರು ಕೈಯಲ್ಲಿ ಹಿಡ್ಕೊಂಡ್ರಂತೆ. ಕೈಯಲ್ಲಿ ಹಿಡ್ಕೊಂಡು ಪಾರ್ವತೀದೇವಿಯರ ಹತ್ರ ಕೇಳಿದ್ರಂತೆ, ಅಮ್ಮ ಭವಾನಿ ಇದೇನು ಗೊತ್ತಾ ಅಂತ. ಹೇಳಿದ್ಲು ಭವಾನಿ ದೇವಿ, ಇದು ವಿಷ ಅಂತ. ಏನು ಮಾಡಬೇಕು ಅಂತ. ಭವಾನಿ ದೇವಿಯರು ಕುಡೀರಿ ಅಂತ. ಕುಡಿದ್ರೆ ಏನು ಹೆಚ್ಚು ಕಡಿಮೆ ಆದರೆ ಏನಾಗುವುದಿಲ್ಲ ಅಂತ ಗ್ಯಾರಂಟಿ ಕೊಟ್ಟರಂತೆ. ಅಚ್ಯುತ ಅನಂತ ಗೋವಿಂದ ಅಂತ ನಾಮತ್ರಯ ಸ್ಮರಣೆ ಮಾಡಿ, ಭಗವಂತನನ್ನು ಸ್ಮರಣೆ ಮಾಡಿ ವಿಷವನ್ನು ಕುಡೀರಿ. ಇಡೀ ಜಗತ್ತಿಗೆ ಬರತಕ್ಕಂತಹ ಆಪತ್ತು ಅದು ಪರಿಹಾರ ಆಗಬೇಕು. ಜಗತ್ತನ್ನೇ ನಾಶ ಮಾಡುವ ವಿಷ ಇದು. ಹಾಗಾಗಿ ಇದು ಜಗತ್ತಿನ ಕ್ಷೇಮಕ್ಕೋಸ್ಕರ ಇದನ್ನು ನಾವು ಸ್ವೀಕಾರ ಮಾಡಬೇಕಾದ್ದು ಅಂತ ಹೆಂಡತಿಯೇ ಹೇಳಿದಾಗ ರುದ್ರದೇವರನ್ನು ಪಾನ ಮಾಡ್ತಾರೆ. ಅವರ ಗಲಹ ನೀಲಹ ಆಸೀತ್. ನೀಲಗಲ, ನೀಲವಾದ ಕಂಠ ಆಯಿತಂತೆ. ದೊಡ್ಡವರ ಲಕ್ಷಣ ಅಂದರೆ ಹಾಗೆ. ಅಲ್ಲಿ ತಲೆಯ ಮೇಲೆ ಚಂದ್ರನನ್ನು ಇಟ್ಟುಕೊಂಡ್ರಂತೆ. ಒಬ್ಬ ಕವಿ ಹೇಳ್ತಾನೆ, ಅದೇನು ಅಂತಂದರೆ ಆ ರುದ್ರದೇವರ ವೈಭವ ಏನು ಅಂತ. ಆ ವಿಷ ಬಂತು, ಅದನ್ನು ಕಂಠದಲ್ಲಿ ಇಟ್ಟುಕೊಂಡ್ರು. ಚಂದ್ರ ಬಂದ, ಅದನ್ನು ತಲೆ ಮೇಲೆ ಇಟ್ಟುಕೊಂಡ್ರು. ದೊಡ್ಡವರು ಹಾಗೆ ಅಂತೆ. ಅದು ಏನು ಅಂತಂದರೆ ವಿಷ ಅಂತಂದರೆ ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು. ಏನಾದರೂ ಕಷ್ಟ ಇದ್ದರೆ ಅದನ್ನು ಕಂಠದಲ್ಲೇ ಹೇಳ್ತಾರೆ. ಇನ್ನೊಬ್ಬರಿಗೆ ಹೇಳಬಾರದ ಸಂಗತಿ ಇರ್ತದೆ, ನಮಗೆ ಹೇಳದೆ ಸಾಧ್ಯನೇ ಇಲ್ಲ, ಹೊಟ್ಟೆ ಉಬ್ಬರಿಸಿರ್ತದೆ. ನೋಡಿ ರುದ್ರದೇವರ ಹತ್ರ ಕೇಳಿ, ಅದನ್ನು ಹೇಳಬಾರದ ವಿಷಯ ಅದನ್ನು ಕಂಠದಲ್ಲೇ ಇಟ್ಟುಕೊಂಡ್ರಂತೆ. ಅದು ಏನು ಅಂತಂದರೆ ಅದು ಇನ್ನೊಬ್ಬರಿಗೆ ಹೇಳಬಾರದು, ಅದನ್ನು ಕಂಠದಲ್ಲೇ ಇಟ್ಟುಕೊಂಡ್ರು. ಚಂದ್ರ ಅದು ಪ್ರಕಾಶಕ, ಬೆಳಕು, ಇಡೀ ಜಗತ್ತಿಗೆ ಬೇಕು. ಹಾಗಾಗಿ ಚಂದ್ರನನ್ನು ತಲೆ ಮೇಲೆ ಇಟ್ಟುಕೊಂಡ್ರು. ನಮ್ಮದೆಲ್ಲ ವಿರುದ್ಧ. ವಿಷ ನಿಮಗೆ, ಚಂದ್ರ ನನಗೆ. ಮನೆಯೊಳಗೆ ಲಾಕ್ ಮಾಡಿ ಇಟ್ಕೊಳ್ತೇವೆ. ರುದ್ರದೇವರು ಹಾಗಲ್ಲ ನೋಡಿ, ವಿರುದ್ಧ ನೋಡಿ. ಇಡೀ ಜಗತ್ತಿಗೆ ಕಂಟಕವಾದ ವಿಷ ಕಂಠದಲ್ಲೇ ಅದನ್ನು ಬಚ್ಚಿಟ್ಟುಕೊಂಡ್ರು. ಇಡೀ ಜಗತ್ತಿಗೆ ಬೇಕಾದ ಪ್ರಕಾಶಕವಾದ ಆ ಬೆಳಕನ್ನು ತಲೆ ಮೇಲೆ ಇಟ್ಟುಕೊಂಡ್ರು. ಜಗದುದ್ಧಾರಕವಾದ ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಜನರಿಗೆಲ್ಲ ಹಂಚಿದರು. ಪರೋಪಕಾರಿಗಳ ಲಕ್ಷಣ ಏನು ಅಂತಂದರೆ ಲೋಕಕ್ಕೆ ಕಂಟಕವಾದ್ದನ್ನು ತಾವು ಸ್ವೀಕಾರ ಮಾಡ್ತಾರೆ, ಲೋಕಕ್ಕೆ ಬೇಕಾದ ವಸ್ತುವನ್ನು ತಲೆ ಮೇಲಿಡ್ತಾರೆ ಅಂತ. ಈ ಗುಣ ಮತ್ತು ದೋಷ ಇದು ಎರಡು ನಮಗೆ ಸಿಕ್ಕಿದರೆ ನಾವೇನು ಮಾಡಬೇಕು? ಗುಣದೋಷವು ಬುಧಃ ಗೃಹ್ಣನ್ ಇಂದು ಕ್ಷೇಡ ವಿವೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಚತಿ ಅಂತ. ನಮಗೆ ಕೆಟ್ಟ ಸುದ್ದಿಯೂ ನಮಗೆ ಹೇಳ್ತಾರೆ, ಒಳ್ಳೆಯದನ್ನೂ ಹೇಳ್ತಾರೆ. ಈಗ ಇನ್ನೊಬ್ಬರಲ್ಲಿ ದೋಷ ಇದೆ, ಇನ್ನೊಬ್ಬರಲ್ಲಿ ಗುಣ ಇದೆ. ನಾವೇನು ಮಾಡ್ತೇವೆ ಗೊತ್ತಾ? ಆ ಗುಣವನ್ನು ಯಾರ ಹತ್ರನೂ ಹೇಳಲಿಕ್ಕೆ ಹೋಗಲ್ಲ. ಅವನು ಒಳ್ಳೆಯವ ತಪ್ಪಿ ಹೋಗಿಯೂ ಹೇಳೋದಿಲ್ಲ. ಅದರಲ್ಲಿ ಏನಾದರೂ ಕೆಟ್ಟ ದುರ್ಗುಣಗಳಿದ್ದರೆ ಅವ್ರು ಏನು ಗೊತ್ತಾ ನಿಮಗೆ? ನಂಗೆ ಯಾಕ್ರಿ, ನಾನು ಯಾಕೆ ಹೇಳಬೇಕು ರೀ? ಹೇಳ್ರಿ ಬೇಡಪ್ಪ ಬೇಡ, ಅವ್ರದವರಿಗೆ ನೀವು ಆಚೆ ಹೋಗ್ತೀರಿ ರೀ, ಬರ್ರಿ, ನಿಮ್ಗೆ ಯಾರಿಗೆ ಹೇಳಬೇಡಿ ಅಂತ ಹೇಳಿ ನಿಮ್ಮ ಕಿವಿಗೆ ಊದದಿದ್ದರೆ ನನಗೆ ಅನ್ನನೇ ಸೇರುವುದಿಲ್ಲ. ಇನ್ನೊಬ್ಬರ ದೋಷ ನಮಗೆ ಹೇಳಿದ್ರೇ ಖುಷಿಯಾಗೋದು, ಇನ್ನೊಬ್ಬರ ಗುಣ ನಾವು ತಪ್ಪಿ ಹೋಗಿಯೂ ಹೇಳೋದಿಲ್ಲ. ನೋಡಿ ರುದ್ರದೇವರು ದೊಡ್ಡವರು ಯಾಕೆ ಗೊತ್ತಾ? ಗುಣದೋಷವು ಬುಧಃ ಗೃಹ್ಣನ್ ಇಂದು ಕ್ಷೇಡವು ಈವೇಶ್ವರ. ಚಂದ್ರ ವಿಷದ ಹಾಗೇನೆ. ಆ ವಿಷ ಅಂದರೆ ಇನ್ನೊಬ್ಬರ ದೋಷ ಶಿರಸ ಪರಂ ಕಂಠೇ ನಿಯಚ್ಚತಿ. ಇನ್ನೊಬ್ಬರ ದೋಷ, ಇನ್ನೊಬ್ಬರ ದುರ್ಗುಣ
ಅದನ್ನೆಲ್ಲ ಕಂಠದಿಂದ ಮೇಲೆ ಬರಲಿಕ್ಕೆ ಬಿಡಬಾರ್ದಂತೆ. ಎಷ್ಟೇ ಕಷ್ಟ ಆಗುತ್ತೆ, ಅದು ವಿಷ. ಆದರೆ ಕಂಠೇ ನಿಯಚ್ಚತಿ, ಇನ್ನೊಬ್ಬರ ದೋಷ ಇನ್ನೊಬ್ಬರ ಅಪವಾದ ತಪ್ಪಿ ಹೋಗಿಯೂ ಕಂಠದ ಮೇಲೆ ಬರಬಾರ್ದಂತೆ. ಇನ್ನೊಬ್ಬರ ಗುಣ ಇದೆ, ಶಿರಸ ಶ್ಲಾಘತೆ. ಚಂದ್ರನನ್ನು ಹಾಗೆ, ಚಂದ್ರನ ತಲೆಯ ಮೇಲೆ ಇಟ್ಟುಕೊಂಡು ನೋಡಿ ಚಂದ್ರ ಎಷ್ಟು ಒಳ್ಳೆಯವ, ಚಂದ್ರ ಎಷ್ಟು ಒಳ್ಳೆಯವ, ತಲೆಯ ಮೇಲಿಟ್ಟು ಶ್ಲಾಘತೆ. ರುದ್ರದೇವರ ಗುಣ ಅಂದರೆ ಹಾಗೆ ಅಂತೆ. ದೊಡ್ಡವರ ಗುಣವನ್ನು ತಲೆಯ ಮೇಲಿಟ್ಟು ಅದನ್ನು ಜಗತ್ಪ್ರಸಿದ್ಧಿ ಮಾಡ್ತಾರಂತೆ. ಇನ್ನೊಬ್ಬರ ದೋಷ ಇದ್ದರೆ ಕಂಠೇ ನಿಯಚ್ಚತಿ. ಇದು ರುದ್ರದೇವರು ನಮಗೆ ಕಲಿಸಿಕೊಟ್ಟ ಪಾಠ. ಇನ್ನೊಬ್ಬರ ದೋಷವನ್ನು ಹೇಳಬೇಡ, ಇನ್ನೊಬ್ಬರ ದೋಷವನ್ನು ಹೇಳಿ ನಿನ್ನ ತಲೆಯೊಳಗೆ ಹಾಕ್ಕೊಳ್ಬೇಡ. ಇನ್ನೊಬ್ಬರ ಗುಣ ಇದ್ದರೆ ಅದನ್ನು ಹೇಳು ಅಂತ ರುದ್ರದೇವರು ನಮಗೆ ಕಲಿಸಿಕೊಟ್ಟ ಪಾಠ.